ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸೋ ರೆಸಿಪಿ ಫಂಕ್ಷನ್ ಸ್ಟೈಲ್ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ. ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಒಂದು ಬೌಲ್ ಬೇಳೆ ತೊಗೊಂಡು ಕುಕ್ಕರ್ ಅಲ್ಲಿ ಹಾಕಿ ನೀಟಾಗಿ ಅದನ್ನು ವಾಶ್ ಮಾಡ್ತೀನಿ. ಬೇಳೆನ ವಾಶ್ ಮಾಡಿಬಿಟ್ಟು ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊತೀನಿ. ಸೊ ನೆಕ್ಸ್ಟ್ ಏನಂದರೆ, ಅದಕ್ಕೆ ಏನೇನು ತರಕಾರಿ ಬೇಕಂದರೆ ಈರುಳ್ಳಿ, ಬೀನ್ಸು, ಕ್ಯಾರೆಟು, ನೆಕ್ಸ್ಟು ಪೊಟ್ಯಾಟೊ, ಆಲೂಗಡ್ಡೆ, ಕರಿಬೇವು, ಆಮೇಲೆ ಹೂಕೋಸು, ನೆಕ್ಸ್ಟು ಟೊಮ್ಯಾಟೊ, ಹುಣಸೆಹಣ್ಣು. ನೀವು ಮೂಲಂಗಿ ಹಾಕೋಬೇಕಂದ್ರೆ ಮೂಲಂಗಿ ಕೂಡ ಹಾಕೋಬೋದು. ನೆಕ್ಸ್ಟು ಸಾಸಿವೆ, ಜೀರಿಗೆ, ಆಮೇಲೆ ಸಾಂಬಾರು ಪೌಡರ್ ಒಂದು 2ರಿಂದ 3 ಸ್ಪೂನ್, ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ತಿಂತೀರಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದಿದ್ದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ನೆಕ್ಸ್ಟು ಕರಿಬೇವು, ಸೊ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆಗಲಿ ಅದು. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಎಲ್ಲದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲ ಸೀದೋಗ್ಬಿಟ್ರೆ ಸಾಂಬಾರು ಟೇಸ್ಟ್ ಕೆಟ್ಟೋಗ್ಬಿಡತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಬೀನ್ಸು, ಆಮೇಲೆ ಆಲೂಗಡ್ಡೆ, ಏನೇನು ತರಕಾರಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣಂತೆ. ಬೀನ್ಸ್ ಆಲೂಗಡ್ಡೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ 1 ಮಿನಿಟು. ಅದಾದಮೇಲೆ ಮತ್ತೆ ಕ್ಯಾರೆಟ್ ಹಾಕೋಣಂತೆ. ಕ್ಯಾರೆಟ್ ಆದಮೇಲೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಈ ಥರ ಮಾಡಿದ್ರೆ ನಮ್ಗೆ ಏನಂದರೆ ಅದ್ರದ್ದು ತರಕಾರಿ ಅಂಶ ಎಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಸೊ ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಆಮೇಲೆ ಹೂಕೋಸು ಹಾಕ್ತಾಯಿದ್ದೀನಿ. ಹೂಕೋಸು ಹಾಕಿದ್ರೇ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕೊಟ್ಬಿಡುತ್ತೆ. ಸೊ ನಿಮ್ಮ ಇದಕ್ಕೆ ಏನೇನು ತರಕಾರಿ ಬೇಕೋ ಎಲ್ಲ ಹಾಕ್ಕೊಳ್ಳಿ. ಲೈಕ್ ಮೂಲಂಗಿ ಇದ್ದರೆ ಮೂಲಂಗಿ ಹಾಕ್ಕೊಳ್ಳಿ, ಬದನೆಕಾಯಿ ಬೇಕಂದರೆ ಬದನೆಕಾಯಿ ಹಾಕ್ಕೊಳ್ಳಿ, ಆಮೇಲೆ ನುಗ್ಗೆಕಾಯಿ ಇದ್ದರೆ ನುಗ್ಗೆಕಾಯಿ ಹಾಕ್ಕೊಳ್ಳಿ. ಆಮೇಲೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಎಲ್ಲ ತರಕಾರಿನೂ, ಅದಕ್ಕೋಸ್ಕರ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಬಾಟಮಲ್ಲಿ ಸೀದೋಗ್ಬಿಡುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಬೇಕಿದ್ರೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ. ಇವಾಗ ಫಸ್ಟಿಗೆ ಅದು ಹಂಗೆ ಡ್ರೈಯಾಗಿ ಫ್ರೈ ಆಗಿಬಿಡಲಿ. ಸೊ ನಾನು ಮುಚ್ಚಿಬಿಟ್ಟು ಒಂದು 2 to 3 ಮಿನಿಟ್ಸ್ ಹಂಗೆ ಕುಕ್ ಮಾಡ್ತೀನಿ. ಅದಾದಮೇಲೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತೀನಿ. ಆ ನೀರಲ್ಲಿ ಸ್ವಲ್ಪ ಕುದೀಲಿ ಅದು. ಸೊ ಅವಾಗ ಚೆನ್ನಾಗಿ ಬೇಯುತ್ತೆ ಎಲ್ಲ ತರಕಾರಿಗಳು ಕೂಡ. ಸೊ ಮುಚ್ಚಿಬಿಟ್ಟು ಮತ್ತೆ ಒಂದು 4 to 5 ಮಿನಿಟ್ಸ್ ಕುಕ್ ಮಾಡಿ. ಅವಾಗವಾಗ ಗುರಾಡ್ತಾನೆ ಇರಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ತರಕಾರಿಗಳು. ಒಂದು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ನೀಟಾಗಿ ಸಾಫ್ಟಾಗಿ ಆಗಿತ್ತು ಅಂದರೆ ಸಾಕು, ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನ ಫುಲ್ಲು ಸ್ಮ್ಯಾಶ್ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡಿದಾದ್ಮೇಲೆ ಆ ಬೇಳೆನ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತೀವಲ್ಲ ಆ ಹುಣಸೆ ರಸ ಹಾಕ್ಕೊಳ್ಳೋಣಂತೆ. ಸೊ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಹುಳಿ ಆದರೆ ಚೆನ್ನಾಗಿರಲ್ಲ ಟೇಸ್ಟು, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆ ಹುಳಿ ಹಾಕಿಬಿಟ್ಟು ಅದನ್ನು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಈ ಅಳತೆ ಸಾಕು. ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಕುದೀಲಿ ಅದು. ಆಮೇಲೆ ನಾವು ಮೇಲೆ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ.
ಚೆನ್ನಾಗಿ ಕುದೀಲಿ. ಇದು ತುಂಬ ಚೆನ್ನಾಗಿರುತ್ತೆ ಸಾರು, ಟ್ರೈ ಮಾಡಿ. ಸೊ ಚೆನ್ನಾಗಿ ಕುದಿದಾದಮೇಲೆ ನಮಗೆ ಫಂಕ್ಷನ್ ಸ್ಟೈಲಿನ ತರಕಾರಿ ಸಾಂಬಾರು ರೆಡಿ ಟು ಇಟ್. ಮುದ್ದೆ ಜೊತೆಗೆ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡೆಲ್ಲ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಮಾತ್ರ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.